ಎಲ್ಲ ಶ್ರೇಷ್ಠ ನಾಗರಿಕರಿಗೆ ಈ ಶುಭ ಸಂದರ್ಭದಲ್ಲಿ ಈ ವಿಡಿಯೋ ಮಾಡುತ್ತಿರುವ ಉದ್ದೇಶ ಏನು ಅಂತಂದರೆ, ನನ್ನ ಆತ್ಮೀಯರು ಹಾಗೂ ನನ್ನ ಮಾರ್ಗದರ್ಶಕರು ಆಗಿರತಕ್ಕಂಥ ನಮ್ಮ ಪೂಜಾರಿ ಸರ್ ಅವರು ಕೆಲವೊಂದು ಪ್ರಶ್ನೆಗಳನ್ನು ನಮಗೆ ಕೇಳಲು ಇಚ್ಛಿಸುತ್ತಿದ್ದಾರೆ. ಆ ಪ್ರಶ್ನೆ ಏನು ಅಂತ ಹೇಳಿ ಆಲಿಸೋಣ. ನನ್ನ ಯಥಾಮತಿಗೆ ನಿಲುಕಿದಷ್ಟು ಅವರಿಗೆ ಉತ್ತರವನ್ನು ಕೊಡಲಿಕ್ಕೆ ನಾನು ಇಚ್ಛೆಪಡ್ತೀನಿ. ಪೂಜಾರಿ ಸರ್ ಅವರೇ, ಆ ನಿಮ್ಮ ಪ್ರಶ್ನೆ ಏನು? ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ಕಾರ. ಏನಿಲ್ಲ ಸರ್, ಈಗ ಸಮಾಜ ಒಳಗೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ಯದ ಅಂತ ಕೇಳಿದ್ರೆ, ಹಣ ಬಂದ ಬಳಕ ಅಧಿಕಾರ, ಆಮೇಲೆ ನಾನೇ ಶ್ರೇಷ್ಠ, ಆಮೇಲೆ ಬಡವರನ್ನ ಕೀಳದಷ್ಟನ್ನು ನೋಡುದು ಹಣ ಬಂದ ಬಳಕ. ಅದಕ್ಕೆ ಆ ಉದ್ದೇಶದಿಂದ ತಮ್ಮ ಸಮಾಜಕ್ಕೆ ತಮ್ಮದೇನಾದ್ರೂ ಒಂದು ಜನರಿಗೆ ಹಣದ ಬಗ್ಗೆ ಅಥವಾ ಅಧಿಕಾರದ ಬಗ್ಗೆ ಸರಿ ಸಾಮಾನ್ಯತೆ ಜಗತ್ತಿನ ಹೆಂಗ್ ನೋಡ್ಬೇಕು ಅನ್ನೋ ವಿಷಯ ಬಗ್ಗೆ ತಾವೊಂದು ತಮಗೆ ತಿಳಿದಷ್ಟು ಮಟ್ಟಿಗೆ ತಾವೊಂದು ಎರಡು ಮಾತುಗಳನ್ನು ಹೇಳಬೇಕಾಗಿ ತಮ್ಮಲ್ಲಿ. ಖಂಡಿತ ಸರ್, ಖಂಡಿತ. ನನ್ನ ಆತ್ಮೀಯ ಬಂಧುಗಳೇ, ಅವರು ಕೇಳಿರತಕ್ಕಂಥ ಪ್ರಶ್ನೆ ಏನು ಅಂತಂದ್ರೆ, ಇತ್ತೀಚಿನ ದಿನಮಾನಗಳಲ್ಲಿ ಜನರ ಮನಸ್ಥಿತಿ ಹೇಗೆ ಬದಲಾವಣೆ ಆಗಿದೆ ಅಂತಂದ್ರೆ, ಅಧಿಕಾರ ಮತ್ತು ಸ್ವಲ್ಪ ಹಣ ಬಂತು ಅಂತಂತಂದ್ರೆ ಸಮಾಜದಲ್ಲಿ ನಾನೇ ಶ್ರೇಷ್ಠ ಅನ್ನುವಂಥ ಒಂದು ಮನಸ್ಥಿತಿಯಿಂದ ಮನುಷ್ಯ ಜೀವನವನ್ನು ಸಾಗಿಸ್ತಾ ಇದ್ದಾನೆ. ಬಡವರಾಗಿರ್ಬೋದು, ನಿರ್ಗತಿಕರಾಗಿರ್ಬೋದು, ಇವ ಶ್ರೇಷ್ಠ, ಇವ ತುಚ್ಛ, ಇವ ಶ್ರೀಮಂತ, ಇವ ಬಡವ, ಇವ ಅಧಿಕಾರಿ, ಇವ ಅನಧಿಕಾರಿ, ಇವ ಸ್ತ್ರೀ, ಇವ ಪುರುಷ ಅಂಥೇಳಿ ಸಮಾಜದಿಂದ ಯಾವಾಗ ನಾಗರಿಕತೆ ಹುಟ್ಟಿಕೊಂಡಿತ್ತೋ ಅಂದಿನಿಂದ ಹಿಡ್ಕೊಂಡು ಇಂದಿನವರೆಗೂ ಕೂಡ ಮೇಲು ಕೀಳು ಅನ್ನುವಂಥ ಒಂದು ಭಾವನೆ ಒಳಗಡೆನೆ, ಅಹಂಕಾರದ ಒಂದು ಮತದೊಳಗಡೆ ನಾವು ಮುಂದುವರಿತಾ ಇದ್ದೀವಿ ಸರ್. ಹಾಗಾಗಿ ಈ ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡಬೇಕಾದ್ರೆ ನಮ್ಮೆಲ್ಲರ ಮನಸ್ಥಿತಿ ಒಂದಾಗಬೇಕು. ನಾವೆಲ್ಲರೂ ಪರಮಾತ್ಮನ ಜೀವಿಗಳು, ನಮ್ಮಲ್ಲಿ ಯಾರು ಶ್ರೇಷ್ಠರಲ್ಲ, ಯಾರು ಕನಿಷ್ಠರಲ್ಲ ಅನ್ನುವಂಥದ್ದು. ಹಾಗಾಗಿ ನೀವು ಕೇಳಿರ್ತಕ್ಕಂಥ ಪ್ರಶ್ನೆ ಏನು ಅಂತಂದ್ರೆ, ಮನುಷ್ಯನಲ್ಲಿ ಅಹಂಕಾರ ಬರ್ತಾ ಇದೆ. ಹಾಗಾಗಿ ಈ ಸಮಾಜಕ್ಕೆ ಏನು ನೀವು ಹೇಳಲಿಕ್ಕೆ ಬಯಸ್ತೀರಿ ಅಂತ ಹೇಳಿ ಬಹಳ ಅತ್ಯುತ್ತಮವಾಗಿರತಕ್ಕಂಥ ಪ್ರಶ್ನೆ ನಾನು ಕೇಳಿದೆ ಸರ್. ಮೊದಲನೇದಾಗಿ, ಕನ್ನಡ ನಾಡಿನ ಶ್ರೇಷ್ಠ ತತ್ವಜ್ಞಾನಿಗಳಾಗಿರ್ತಕ್ಕಂಥ, ಕನ್ನಡದ ಕಬೀರರೇ ಎಂದು ಖ್ಯಾತಿ ಪಡೆದಿರತಕ್ಕಂಥ ಕನ್ನಡ ನಾಡಿನಲ್ಲಿ ಹಿಂದೂ, ಮುಸಲ್ಮಾನ, ಕ್ರೈಸ್ತ, ಈಸಾಯಿ, ಜೊರಾಸ್ಟ್ರಿಯನ್, ಪಾರ್ಸಿ ಎಂಬ ಭೇದ ಭಾವ ಮಾಡದೆ ನಾವೆಲ್ಲರೂ ಭಾರತೀಯರು, ನಾವೆಲ್ಲರೂ ಕನ್ನಡಿಗರು, ನಾವೆಲ್ಲರೂ ಆ ಪರಮಾತ್ಮನ ಜೀವಿಗಳು ಅಂತ ಹೇಳಿ ತಿಳ್ಕೊಂಡು ಕನ್ನಡ ನಾಡಿನಲ್ಲಿ ಹಿಂದೂ ಮುಸಲ್ಮಾನರಲ್ಲಿ ಭಾವೈಕ್ಯತೆಯನ್ನ ಮೂಡಿಸಿ ಇಹಲೋಕವನ್ನ ಬಿಟ್ಟು ಪರಲೋಕಕ್ಕೆ ತ್ಯಜಿಸಿರುವಂತಹ ನನ್ನ ಆರಾಧ್ಯ ದೈವರಾಗಿರ್ತಕ್ಕಂಥ ಶ್ರೀ ಇಬ್ರಾಹಿಂ ಸುತಾರ್ ಅವರನ್ನ ಎನ್ನ ಹೃದಯ ಮಂದಿರದಲ್ಲಿ ನಾನು ಸ್ಮರಿಸಿಕೊಳ್ತೇನೆ. ಅದೇ ರೀತಿಯಾಗಿ ಕನ್ನಡ ನಾಡಿನಲ್ಲಿ ನಡೆದಾಡುವ ದೇವರು ಎಂದೇ ಖ್ಯಾತಿ ಪಡೆದಿರತಕ್ಕಂಥ ವಿಜಯಪುರ ಜಿಲ್ಲೆಯ ಜ್ಞಾನ ಯೋಗಾಶ್ರಮದ ಶ್ರೀಗಳಾಗಿರತಕ್ಕಂಥ ಸಿದ್ದೇಶ್ವರ ಅಪ್ಪಾಜಿಯವರನ್ನ ನನ್ನ ಹೃದಯ ಮಂದಿರದಲ್ಲಿ ನಾನು ಸ್ಮರಿಸಿಕೊಳ್ತೀನಿ. ಎನ್ನ ಆತ್ಮೀಯ ಬಂಧುಗಳೇ, ವೀಕ್ಷಣೆ ಮಾಡುತ್ತಿರುವಂತಹ ಸಮಸ್ತ ಗುರು ಹಿರಿಯರಿಗೆ, ಗುರುಮಾತೆಯರಿಗೆ ನನ್ನ ಅನಂತ ಅನಂತ ದಂಡವತ್ ಪ್ರಣಾಮಗಳನ್ನು ಸಲ್ಲಿಸಲಿಕ್ಕೆ ನಾನು ಇಚ್ಛೆ ಪಡ್ತೀನಿ. ನೋಡಿ ಸರ, ಈ ಅಧಿಕಾರದ ಬಲ, ಹಣಬಲ ಅಂಥೇಳಿ ನಾಗರಿಕತೆ ಹುಟ್ಟಿದಾಗಿನಿಂದ ಹಿಡ್ಕೊಂಡು ಇವತ್ತಿನವರೆಗೂ ಕೂಡ ಅದು ಮುಂದುವರಿತಾನೆ ಇದೆ. ಸಮಾಜದಲ್ಲಿ ತುಚ್ಛ ಮತ್ತು ಕನಿಷ್ಠ ಅನ್ನುವಂಥ ಒಂದು ಮನೋಭಾವ ಬೆಳವಣಿಗೆ ಆಗ್ತಾನೆ ಇದೆ. ಶ್ರೀಮಂತನಾಗ್ತಾನೆ ಮುಂದುವರಿತಾ ಇದ್ದಾನೆ, ಬಡವನಾಗಿ ಉಳಿತಾ ಇದ್ದಾನೆ. ಹಾಗಾಗಿ ಈ ಅಧಿಕಾರ, ಅಂತಸ್ತು ಯಾವುದು ಕೂಡ ಮನುಷ್ಯನ ಜೀವನದಲ್ಲಿ ಶಾಶ್ವತವಾಗಿರುವಂಥದ್ದಲ್ಲ ಸರ್. ಉದಾಹರಣೆಗಾಗಿ ನಿಮ್ಗೆ ಹೇಳಬೇಕಾದ್ರೆ, ಇತಿಹಾಸದ ಪುಟಗಳನ್ನು ನಾವೊಮ್ಮೆ ತಿರುಗಿ ನೋಡಿದಾಗ ಇಡೀ ಭಾರತ ದೇಶದ ಮೇಲೆ, ಇಡೀ ಜಗತ್ತಿನ ಮೇಲೆ ತನ್ನ ಸಾರ್ವಭೌಮತ್ವವನ್ನು ಸಾಧಿಸಬೇಕು, ಇಡೀ ಭೂಮಂಡಲವನ್ನೇ ನನ್ನ ಪಾದ ಪಟಲದಲ್ಲಿ ಇರಿಸಿಕೊಳ್ಳಬೇಕು ಅನ್ನುವಂತಹ ಒಂದು ಮಹದಾಸೆಯಿಂದ, ಆಸೆ ಬೇಕು ಮನುಷ್ಯನಿಗೆ, ದುರಾಸೆ ಇರಬಾರದು. ದುರಾಸೆಯ ಒಂದು ಮತದಿಂದ ಇಡೀ ಜಗತ್ತನ್ನೇ ಗೆಲ್ಲಬೇಕು ಅಂತೇಳಿ ಹೊರಟಿರುವಂತಹ ಒಬ್ಬ ಶ್ರೇಷ್ಠ ರಾಜ ಸರ್, ಅಲೆಕ್ಸಾಂಡರ್ ಮಹಾಶಯ ಅಂತೇಳಿ. ಅಲೆಕ್ಸಾಂಡರ್ ಮಹಾಶಯನ ಕತೆ ಇಷ್ಟು ಸುಂದರವಾಗಿದೆಯಲ್ಲ ಸರ್, ಇಡೀ ಜಗತ್ತಿಗೆ ಒಂದು ಸಂದೇಶವನ್ನು ಅಲೆಕ್ಸಾಂಡರ್ ಮಹಾಶಯರ ಒಂದು ಕಥೆಯಿಂದ ನಮಗೆ ತಿಳಿದು ಬರ್ತದಲ್ಲ. ಅಲೆಕ್ಸಾಂಡರ್ ಮಹಾಶಯ ತನ್ನ ಸೈನ್ಯವನ್ನು ತೆಗೆದುಕೊಂಡು ಯಾವ ಕಡೆಗೆ ಹೊರಡ್ತಾನಲ್ಲ, ಆ ಸಾಮ್ರಾಜ್ಯದ ಅಧೋಗತಿ ಕಟ್ಟಿಟ್ಟಿರ್ತಕ್ಕಂಥ ಬುತ್ತಿ ಅಂತ ಹೇಳಿ ತಿಳ್ಕೊಳ್ಬೇಕು. ಅಂತಹ ಬಲಿಷ್ಠವಾಗಿರ್ತಕ್ಕಂಥ ಒಬ್ಬ ರಾಜ ಸರ್. ಹಾಗಾಗಿ ಸೈನಿಕರ ಪ್ರಾಣವನ್ನ ಲೆಕ್ಕಿಸದೆ ಇಡೀ ಜಗತ್ತನ್ನೇ ಗೆಲ್ಲಬೇಕು ಅಂತ ಹೇಳಿ ಹೊರಟಿರ್ತಕ್ಕಂತಹ ಅಲೆಕ್ಸಾಂಡರ್ ಮಹಾಶಯ ಸರ ಅಧಿಕಾರದ ಬಲ, ಅಂತಸ್ತಿನ ಬಲ ಆತನಲ್ಲಿ ಹೇಗೆ ಮನೆ ಮಾಡಿತ್ತು ಅಂತಂದ್ರೆ, ಇಡೀ ಭೂಮಂಡಲವನ್ನೇ ಖಡ್ಗದ ಆಧಾರದ ಮೇಲೆ, ಶಕ್ತಿಯ ಆಧಾರದ ಮೇಲೆ ನನ್ನ ಪಾದದ ಕೆಳಗಿಟ್ಕೋಬೇಕು ಅಂತ ಹೇಳಿ ತಿಳ್ಕೊಂಡು ಆತ ಹೋರಾಟವನ್ನು ಮಾಡ್ತಾ ಇದ್ದ. ಯಾವಾಗ ತನ್ನ ಸೈನ್ಯವನ್ನು ತೆಗೆದುಕೊಂಡು ಒಂದು ರಾಜ್ಯದ ಮೇಲೆ ಆಕ್ರಮಣ ಮಾಡಬೇಕು ಅಂತ ಹೇಳಿ ಹೋಗ್ತಾ ಇದ್ದ, ಆ ಸಾಮ್ರಾಜ್ಯ ಸಂಪೂರ್ಣವಾಗಿ ಸೋತು ಈ ಅಲೆಕ್ಸಾಂಡರ್ ಮಹಾಶಯನಿಗೆ ಶರಣಾಗತಿ ಆಗ್ತಾ ಇತ್ತು. ಅಲೆಕ್ಸಾಂಡರ್ ಮಹಾಶಯನ ಮಂತ್ರಿಗಳು ಬಂದು ರಾಜನಿಗೆ ಹೇಳ್ತಾ ಇದ್ರು, ಅಲೆಕ್ಸಾಂಡರ್ ಮಹಾಶಯರೇ, ನೀವು ಇಂತಿಷ್ಟು ಪ್ರದೇಶವನ್ನ ಇವತ್ತು ಆಕ್ರಮಣ ಮಾಡಿಕೊಂಡ್ರಿ ಅಂತ. ಆಗ ಅಲೆಕ್ಸಾಂಡರ್ ಮಹಾಶಯ ತನ್ನ ಮಂತ್ರಿಮಂಡಲಕ್ಕೆ ಹೇಳ್ತಾ ಇದ್ದ, ಮಂತ್ರಿಗಳೇ, ಪದೇ ಪದೇ ಈ ನಕ್ಷೆಯನ್ನ ಹಾಕಿ, ಮ್ಯಾಪನ್ನ ಹಾಕಿ ನನ್ನ ಉತ್ಸಾಹವನ್ನು ನೀವು ಕಡಿಮೆಗೊಳಿಸ್ತಾ ಇದ್ದೀರಿ.
ಇದನ್ನ ಸುರಳಿ ಮಾಡಿ ನಿಮ್ಮ ಜೇಬಲ್ಲಿ ಇಟ್ಕೊಳ್ಳಿ. ನನಗೆ ಪ್ರದೇಶ ಲೆಕ್ಕಕ್ಕೆ ಬರುವುದಿಲ್ಲ, ಇಡೀ ಜಗತ್ತನ್ನೇ ಗೆಲ್ಲಬೇಕು ಅಂತ ಹೇಳಿ ನಾ ಹೊರಟಿದ್ದೀನಿ. ನೀವು ಪದೇ ಪದೇ ಈ ನಕ್ಷೆಯನ್ನ ಹಾಕಿ ನನ್ನ ಮನಸ್ಥಿತಿಯನ್ನ, ನನ್ನ ಹುಮ್ಮಸ್ಸನ್ನ, ನನ್ನ ಆಸೆ ಆಕಾಂಕ್ಷೆಗಳನ್ನ ನೀವು ಕಡಿವಾಣ ಹಾಕ್ತಾ ಇದ್ದೀರಿ ಅಂತ ಹೇಳಿ ತಿಳ್ಕೊಂಡು ಮಂತ್ರಿಗಳಿಗೆ ಆದೇಶವನ್ನು ಮಾಡ್ತಾ ಇದ್ದಂತೆ. ಆತನ ಮನಸ್ಥಿತಿ ಹೇಗಿರಬೇಕು ಅನ್ನುವಂಥದ್ದು ನನಗೆ ಸ್ವಲ್ಪ ವಿಚಾರ. ಮುಂದೊಂದು ದಿನ ಸರ್ ಬ್ಯಾಬಿಲೋನಿಯಾದ ಮೇಲೆ ಆತ ಆಕ್ರಮಣವನ್ನು ಮಾಡ್ತಾನೆ. ಆಕ್ರಮಣವನ್ನು ಮಾಡಿಕೊಂಡು ಒಂದು ಯುದ್ಧದಲ್ಲಿ ಒಂದು ಸಿಡಿಮದ್ದು ಗೋಡೆಗೆ ತಾಗಿ ಮರಳಿ ಬಂದು ಆತನಿಗೆ ಬೆನ್ನಿಗೆ ಬಿಡಿಯುತ್ತೆ ಸರ್. ಆಗ ಕಾಲಕ್ರಮೇಣವಾಗಿ ಆ ಒಂದು ಹುಣ್ಣು ಮಾಯದೆ ಅದು ಗ್ರ್ಯಾಂಗ್ಲಿಂಗ್ ಎಂಬುವಂಥ ಒಂದು ಬೆನ್ನು ಫಣಿ ಕ್ಯಾನ್ಸರ್ಗೆ ಬಲಿಯಾಗ್ತಾನೆ. ಯಾರು? ಅಲೆಕ್ಸಾಂಡರ್ ಮಹಾಶಯ. ಹೇಗೆ ಅದು ಬಲಿಯಾಗ್ತಾನೆ, ಕಾಲಕ್ರಮೇಣ ಆತನಲ್ಲಿ ಇರುವಂತಹ ಶಕ್ತಿ ಕುಂದುತ್ತಾ ಸಾಗ್ತದೆ, ಆತನಲ್ಲಿರುವಂತಹ ಸಾಮರ್ಥ್ಯ ಕ್ಷೀಣಿಸುತ್ತಾ ಹೋಗುತ್ತೆ. ಆತನ ಕಣ್ಣು ಮುಂದೆ ಯಮಧೂತ, ಯಮಧರ್ಮನ ಒಂದು ಮರಣ ಆತನ ಕಣ್ಣು ಮುಂದೆ ಬರಲಿಕ್ಕೆ ಪ್ರಾರಂಭ ಆಗ್ತದೆ. ಆಗ ಈ ಇಡೀ ಮಂತ್ರಿಮಂಡಲಕ್ಕೆ ಕರೆದು ಆ ಮಂತ್ರಿಮಂಡಲಕ್ಕೆ ಆದೇಶವನ್ನು ಕೊಡ್ತಾನೆ ಸರ್ ಅಲೆಕ್ಸಾಂಡರ್ ಮಹಾಶಯ. ಮಂತ್ರಿಗಳೇ, ದಯಮಾಡಿ ನನ್ನ ಒಂದು ಕೆಲಸವನ್ನು ನೀವು ಈಡೇರಿಸಿಕೊಡ್ತೀರಾ? ಇಲ್ಲಿಯ ತನಕ ನಾನು ಇಡೀ ಜಗತ್ತನ್ನ ಗೆಲ್ಲಬೇಕು ಅಂತ ಹೇಳಿ ತಿಳ್ಕೊಂಡು ಮುಂದೆ ಸೈನಿಕರನ್ನ ಕಳುಹಿಸಿ ಸೈನಿಕರ ಮಧ್ಯದಲ್ಲಿ ಕುಳ್ಕೊಂಡು ಆದೇಶವನ್ನು ಮಾಡ್ತಾ ಇದ್ದೆ. ಮರಣ ಅಂತಂದ್ರೆ ಏನು ಅನ್ನುವಂಥದ್ದು ನನಗೆ ಇಲ್ಲಿವರೆಗೆ ಅರಿವಿರಲಿಲ್ಲ. ಈಗ ನನಗೆ ಅರಿವಾಗ್ತಾ ಇದೆ ಮರಣ ಅಂತಂದ್ರೆ ಏನು ಅನ್ನುವಂಥದ್ದು. ಎಷ್ಟೋ ಸೈನಿಕರನ್ನ ನಾನು ಪ್ರಾಣವನ್ನು ತೆಗೆದುಕೊಂಡೆ, ಸೈನಿಕರ ಹೆಂಡತಿಯರನ್ನ ವಿಧವೆಯರನ್ನಾಗಿ ಮಾಡಿದೆ, ಅವರ ಮಕ್ಕಳನ್ನ ಅನಾಥರನ್ನಾಗಿ ಮಾಡಿದೆ, ಕೇವಲ ಅಧಿಕಾರಕ್ಕೋಸ್ಕರ ಇಡೀ ಜಗತ್ತಿನ ಮೇಲೆ ನನ್ನ ಸಾರ್ವಭೌಮತ್ವ ಸಾಧಿಸಬೇಕು ಅನ್ನುವಂಥ ಒಂದು ಹುಚ್ಚು ಮನಸ್ಥಿತಿಯೊಳಗಡೆ ನಾನು ಪ್ರಯತ್ನ ಪಟ್ಟೆ. ಆದರೆ ಸಾವು ಅನ್ನುವಂಥದ್ದು ಏನು ಅನ್ನುವಂಥದ್ದು ನನಗೆ ಇವತ್ತು ಅರಿವಾಗ್ತಾ ಇದೆ. ಮಂತ್ರಿಗಳೇ, ದಯಮಾಡಿ ನಾನು ಬಹಳ ದಿನ ಬದುಕುವುದಿಲ್ಲ, ಸ್ವಲ್ಪ ದಿನದಲ್ಲೇ ನನ್ನ ಹತವಾಗುತ್ತೆ, ನಾನು ನಾಶವಾಗ್ತೀನಿ, ನಾನು ಮರಣವನ್ನು ಅಪ್ತೀನಿ. ದಯಮಾಡಿ ನಿಮಗೆ ಕೈ ಮುಗಿದು ನಾನು ಅಂಗಲಾಚಿ ಬೇಡ್ಕೊಳ್ತೀನಿ, ನನ್ನ ಒಂದು ಆಸೆಯನ್ನು ಈಡೇರಿಸಿಕೊಡ್ತೀರಾ ಅಂತ ಹೇಳಿ ಕೇಳಿಕೊಂಡಾಗ ಆ ಮಂತ್ರಿಗಳು ರಾಜನ ಮುಂದೆ ನಿಂತು, ರಾಜರೇ, ಇಡೀ ಜನತೆಗೆ ಅನ್ನವನ್ನ ಹಾಕಿರುವಂತಹ ಅನ್ನದಾತರು ನೀವು ಹೇಳಿರುವಂತಹ ಮಾತನ್ನು ನಾನು ಕೇಳಲು ಸಾಧ್ಯವೇ? ಹೇಳಿ, ನೀವು ಏನು ಆದೇಶವನ್ನ ಮಾಡ್ತೀರಿ ಮಾಡ್ರಿ, ಅದನ್ನು ನಾನು ಪಾಲನೆ ಮಾಡ್ತೀನಿ ಅಂತ ಹೇಳಿ ತಿಳ್ಕೊಂಡು ಆ ಅಲೆಕ್ಸಾಂಡರ್ ಮಹಾಶಯನಿಗೆ ಹೇಳಿದಾಗ ಅಲೆಕ್ಸಾಂಡರ್ ಮಹಾಶಯ ತನ್ನ ಮಂತ್ರಿಮಂಡಲಕ್ಕೆ ಆದೇಶವನ್ನ ಮಾಡ್ತಾರೆ. ಸರ್ ಮಂತ್ರಿಗಳೇ, ಇಲ್ಲಿಯವರೆಗೆ ನಾನು ಎಷ್ಟು ಸಾಮ್ರಾಜ್ಯಗಳ ಮೇಲೆ ದಾಳಿ ಮಾಡಿ ಸಂಪಾದನೆ ಮಾಡಿದಿನೋ ಆ ಹಣ, ಅದನ್ನು ಸಂಪೂರ್ಣವಾಗಿ ನನ್ನ ಅರಮನೆಯಿಂದ ಹಿಡ್ಕೊಂಡು ನಾನು ನನಗೆ ಅಂತಿಮ ನಮನ ಸಲ್ಲಿಸುವಂಥ ಆ ಸ್ಥಳದವರೆಗೆ ಆ ಸಂಪತ್ತನ್ನ, ಎಲ್ಲ ಸಂಪತ್ತನ್ನ ಹಾದಿ ಬೀದಿಯಲ್ಲಿ ಚೆಲ್ಲಾಪಿಲ್ಲಿಯಾಗಿ ನೀವು ಒಗಿಬೇಕು. ಎರಡನೇದಾಗಿ, ನಾನು ಸತ್ತ ನಂತರ ನನಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಬಂಗಾರ ವಜ್ರ ವೈಡೂರ್ಯದಿಂದ ನಿರ್ಮಾಣವಾಗಿರತಕ್ಕಂಥ ಶವಯಾತ್ರೆಯ ರಥವನ್ನು ನೀವು ನಿರ್ಮಾಣ ಮಾಡಬಾರ್ದು. ನಿಸರ್ಗದತ್ತವಾಗಿ ಬೆಳೆದಿರುವಂತಹ ಬಿದಿರಿನ ಚಟ್ಟವನ್ನು ನಿರ್ಮಾಣ ಮಾಡಿ ನನಗೆ ಆ ಬಿದಿರಿನ ಚಟ್ಟದ ಮೇಲೆ ಅಂಗಾತ ಮಲಗಿಸಿ ನನ್ನ ಎರಡೂ ಕೈಗಳನ್ನ ಆ ಚಟ್ಟದ ಪಕ್ಕಕ್ಕೆ ಖಾಲಿ ರೀತಿಯೊಳಗಡೆ ನೀವು ಇಡಬೇಕು ಅಂಥೇಳಿ ಅಂದಾಗ ಮಂತ್ರಿಗಳಿಗೆ ಒಂದು ಕ್ಷಣ ದಿಂಗಾಗಿಬಿಡ್ತಾರೆ, ಶಾಕ್ ಆಗಿಬಿಡ್ತಾರೆ. ಯಾಕೆ ರಾಜರೇ ನೀವು ಈ ರೀತಿಯಾಗಿರ್ತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀರಿ ಅಂತಂದ್ರೆ ಅಲೆಕ್ಸಾಂಡರ್ ಮಹಾಶಯ ಅವಾಗ ಹೇಳ್ತಾನೆ, ಸರ್, ಅಧಿಕಾರದ ಮದದೊಳಗಡೆ ನಾನೇ ಶ್ರೇಷ್ಠ, ನನಗಿಂತ ಬಲಾಢ್ಯರು ಯಾರೂ ಇಲ್ಲ ಅಂತ ಹೇಳಿ ತಿಳ್ಕೊಂಡು ಸಾಮ್ರಾಜ್ಯಗಳ ಮೇಲೆ ಆಕ್ರಮಣ ಮಾಡಬೇಕು ಅಂತೇಳಿ ನಾನು ಹೊರಟಿದ್ದೆ. ಆದರೆ ಸಂಪೂರ್ಣವಾಗಿ ಇವತ್ತು ನಾನು ಸೋತ್ ಹೋಗಿದ್ದೀನಿ. ಇವತ್ತು ಮರಣ ಅಂತಂದ್ರೆ ಏನು ಅನ್ನುವಂಥದ್ದು ನನಗೆ ಅರಿವಾಗಿದೆ. ಜೀವನದಲ್ಲಿ ಶಾಶ್ವತವಾಗಿ ಏನನ್ನ ತೆಗೆದುಕೊಂಡು ಹೋಗಬೇಕು ಅನ್ನುವಂಥದ್ದು ನನಗೆ ಇವತ್ತು ಅರಿವಾಗ್ತಾ ಇದೆ. ಹಾಗಾಗಿ ಇಡೀ ಜಗತ್ತಿಗೆ ಒಂದು ಸಂದೇಶವಾಗಿ ಉಳಿಬೇಕು, ಇಡೀ ಜಗತ್ತಿನ ಮೇಲೆ ಸಾರ್ವಭೌಮತ್ವ ಸಾಧಿಸಬೇಕು ಅಂತೇಳಿ ಹೊರಟಿರುವಂತಹ ಒಬ್ಬ ರಾಜನೇ ಈ ರೀತಿಯಾಗಿ ಅಧೋಗತಿ ಹೊಂದಿ ಹೋಗುವಾಗ ಈ ಸಂಪತ್ತು ಶಾಶ್ವತವಾಗಿ, ಈ ಸಂಪತ್ತು, ಈ ಅಧಿಕಾರ ಯಾವುದು ಕೂಡ ಶಾಶ್ವತವಾದದ್ದಲ್ಲ. ಇಡೀ ಮುಂದಿನ ಬರುವಂತಹ ಪೀಳಿಗೆಗೆ, ಜನಾಂಗಕ್ಕೆ, ನಾಗರಿಕತೆಗೆ ಒಂದು ಅರಿವಿರಬೇಕು. ಇಡೀ ಜಗತ್ತನ್ನೇ ಗೆಲ್ಲಲು ಹೊರಟಿರುವಂತಹ ಒಬ್ಬ ರಾಜನೇ ಈ ಸಂಪತ್ತಿನ ಒಂದು ಆಸೆಯಲ್ಲಿ ಹತನಾಗಿ ಹೋಗಿರುವಾಗ ನಾವು ನೀವು ನಿಮ್ಮ ಲೆಕ್ಕ ಯಾವುದು ಕೂಡ ಶಾಶ್ವತವಾದದ್ದಲ್ಲ ಅಂತ ಹೇಳಿ ತಿಳ್ಕೊಂಡು ಈ ಸಂಪತ್ತನ್ನ ಹಾದಿ ಬೀದಿಯಲ್ಲಿ ಚೆಲ್ಲಾಪಿಲ್ಲಿಯಾಗಿ ಒಗಿಬೇಕು. ಚಟ್ಟದ ಮೇಲೆ ಬರಿ ಖಾಲಿಗೆಯಿಂದ ಯಾಕೆ ನೀವು ಮಲಗಿಸಬೇಕು ಅಂತಂತಂದ್ರೆ ಇಡೀ ಜಗತ್ತನ್ನೇ ಗೆಲ್ಲಬೇಕು ಅಂತ ಹೇಳಿ ಹೊರಟಿರುವಂತಹ ಒಬ್ಬ ರಾಜ ಭೂಮಿಯ 4/3 ಭಾಗದಷ್ಟು ಆತ ಆಕ್ರಮಣವನ್ನು ಮಾಡಿಕೊಂಡಿದ್ದ. ಹಾಗಾಗಿ ಇಡೀ ಜಗತ್ತಿಗೆ ಒಂದು ಸಂದೇಶವಾಗಿ ಉಳಿಲಿ. ಅಲೆಕ್ಸಾಂಡರ್ ಮಹಾಶಯ ಜಗತ್ತನ್ನ ಬಿಟ್ಟು ಹೋಗುವಾಗ ಏನನ್ನೂ ಕೂಡ ತೆಗೆದುಕೊಂಡು ಹೋಗಲಿಲ್ಲ. ತಾಯಿಯ ಗರ್ಭದಿಂದ ಹೇಗೆ ಬರಿಗೈಯಿಂದ ಬಂದಿದ್ದನೋ ಅದೇ ರೀತಿಯಾಗಿ ಈ ಭೂಮಿಯನ್ನ ಬಿಟ್ಟು, ಈ ಜಗತ್ತನ್ನ ಬಿಟ್ಟು ಮರಳಿ ಪರಮಾತ್ಮನ ಕಡೆಗೆ ನಿರ್ಗಮಿಸಿದ ಅನ್ನುವಂಥ ಸಂದೇಶ ಜನರಿಗೆ ಅರ್ಥವಾಗಬೇಕು. ಇದು ಇತಿಹಾಸದ ಪುಟಗಳಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿಡಬೇಕು ಅಂತ ಹೇಳಿ ತಿಳ್ಕೊಂಡು ನಾನು ಈ ರೀತಿಯ ಆದೇಶವನ್ನು ನಿಮಗೆ ಮಾಡಿದ್ದೀನಿ ಅಂತೇಳಿ ಹೇಳ್ತಾರೆ. ಅಂತಂದ ಬಳಿಕ ಈಗ ನಮ್ಮ ಅಧಿಕಾರ, ನಮ್ಮ ಸಂಪತ್ತು, ನಮ್ಮ ಬುದ್ಧಿವಂತಿಕೆ, ನಮ್ಮ ಶ್ರೀಮಂತಿಕೆ ಯಾವ ಲೆಕ್ಕ ಸರ್? ಆತನ ಒಂದು ಸಾಮ್ರಾಜ್ಯದ ಮುಂದೆ, ಆತನ ಒಬ್ಬ ರಾಜನ ಮುಂದೆ ನಿಮ್ಮ ಅಧಿಕಾರ ಯಾವುದು ಕೂಡ ಶಾಶ್ವತವಾದದ್ದಿಲ್ಲ. ಯಾವ ರೀತಿಯಾಗಿ ಒಬ್ಬ ವ್ಯಕ್ತಿ ತಾಯಿಯ ಗರ್ಭದಿಂದ ಜನಿಸಿ ಬರುವಾಗ ಬರಿಗೆಯಿಂದ ಭೂಮಿಗೆ ಬಂದಿದನೋ ಅದೇ ರೀತಿಯಾಗಿ ಜಗತ್ತನ್ನ ಬಿಟ್ಟು ನಿರ್ಗಮಿಸಬೇಕಾದ್ರೂ ಕೂಡ ಮನುಷ್ಯ
ಬರಿಗೈಯಿಂದಲೇ ಈ ಜಗತ್ತನ್ನ ಬಿಟ್ಟು ನಿರ್ಗಮಿಸ್ತಾನೆ ಅಂತ ಹೇಳಿ ಯಾವುದನ್ನು ಕೂಡ ತೆಗೆದುಕೊಂಡು ಹೋಗೋದಿಲ್ಲ ಅನ್ನುವಂಥ ಒಂದು ತಾತ್ಪರ್ಯ ಈ ಕಥೆ ನಮಗೆ ತಿಳಿಸುತ್ತೆ. ಅದೇ ರೀತಿಯಾಗಿ ಕನ್ನಡ ನಾಡಿನ ಶ್ರೇಷ್ಠ ತತ್ವಜ್ಞಾನಿಗಳು ಒಂದ್ ಕಡೆಗೆ ಹೇಳ್ತಾರೆ ಸರ್, ಯಾವುದು ಕೂಡ ನಮ್ಮ ಜೊತೆಯಾಗಿ ಬರುವುದಿಲ್ಲ ಅನ್ನೋದಕ್ಕೆ ಒಂದು ವಚನದ ಮುಖಾಂತರವಾಗಿ ನಮಗೆ ಸಂದೇಶವನ್ನು ಕೊಡ್ತಾರೆ. ಅವ್ರು ಹೇಳ್ತಾರೆ ಸರ್, ಧನಾನಿ ಭೂಮೌ ಪಶುವಷ್ಟೇ ಗೋಷ್ಠೆ ಭಾರ್ಯ ಗೃಹದ್ವಾರೆ ಜನಾಹ ಸ್ಮಶಾನೆ ದೇಹಾಶ್ಚಿತಾಯಾಮ್ ಪರಲೋಕ ಮಾರ್ಗೆ ಕರ್ಮಾಣಿ ಗೋಗಚ್ಚತಿ ಜೀವ ಏಕಃ ಅಂತ ಹೇಳಿ ಎಷ್ಟು ಸುಂದರವಾಗಿ ಹೇಳಿರ್ತಕ್ಕಂಥ ಮಾತು. ಈ ವಚನದ ಮೇಲೆ ಸ್ವಲ್ಪ ನೀವು ಲಕ್ಷ್ಯ ವಹಿಸಿದಿರಿ ಅಂತಂತಂದ್ರೆ ನಿಮಗೆ ಖಂಡಿತ ಇದರಲ್ಲಿ ದೃಷ್ಟಾಂತವಿದೆ, ನಿಮಗೆ ಖಂಡಿತ ಇದರಲ್ಲಿ ಒಂದು ಪಾಠ ಇದೆ. ಅವ್ರು ಹೇಳಿರ್ತಕ್ಕಂಥದ್ದು ಸರ್, ಧನಾನಿ ಭೂಮೌ, ಎಲ್ಲ ಮನುಷ್ಯನೇ ನೀನು ಸಂಪಾದನೆ ಮಾಡಿರ್ತಕ್ಕಂಥ ಧನ ಸಂಪತ್ತು ಬಂಗಲೆ ವಜ್ರ ವೈಡೂರ್ಯ ಬಂಗಾರ ಇದೆಲ್ಲವೂ ಕೂಡ ಭೂಮಿಯ ಮೇಲೆ ಇಲ್ಲೇ ಉಳಿತದ. ಹೆಂಗ ನೀ ತಾಯಿ ಗರ್ಭದಿಂದ ಬಂದಿದ್ಯಲ್ಲ, ಮರಳಿ ಈ ಜಗತ್ತನ್ನ ಬಿಟ್ಟು ಹೋಗಬೇಕಾದ್ರೆ ನೀ ಬರಿಗೈಯಿಂದನೇ ನಿರ್ಗಮಿಸ್ತಿ ಅನ್ನುವಂಥ ಒಂದು ತಾತ್ಪರ್ಯ. ಧನಾನಿ ಭೂಮು. ಆಮೇಲೆ ಹೇಳಿದ್ರು ಪಶುವಷ್ಟೇ ಗೋಷ್ಠೆ. ಪಶುವಷ್ಟೇ ಗೋಷ್ಠೆ ಅಂತಂತಂದ್ರೆ ಹಿಂದಿನ ಕಾಲದಲ್ಲಿ ರಾಜ ಮಹಾರಾಜರು ಸಾರಿಗೆಗಾಗಿ ಉಪಯೋಗ ಮಾಡುತ್ತಿರ್ತಕ್ಕಂಥ ವಾಹನಗಳು, ಆನೆ ಕುದುರೆ ಇವೇನಿದಾವಲ್ಲ, ಇವು ಕೂಡ ಶಾಶ್ವತವಾಗಿ ನಿಮ್ಮ ಜೊತೆಗೆ ಬರುವುದಿಲ್ಲ. ಇತ್ತೀಚಿನ ದಿನಗಳಲ್ಲಿ ನಾವು ಮೋಟಾರ್ ಸೈಕಲ್ ಆಗಿರ್ಬೋದು, ಮಾರುತಿ ಕಾರ್ ಆಗಿರ್ಬೋದು, ಹೆಲಿಕಾಪ್ಟರ್ ಆಗಿರ್ಬೋದು, ವಿಮಾನ ಆಗಿರ್ಬೋದು ಉಪಯೋಗವನ್ನು ಮಾಡ್ತೀವಿ. ಸುಂದರವಾಗಿ ಅವುಗಳನ್ನ ನೋಡ್ತೀವಿ, ಅತಿಶಯವಾಗಿ ಇಷ್ಟಪಡ್ತೀವಿ. ಅವು ಕೂಡ ಶಾಶ್ವತವಾಗಿ ನಾವು ಉಪಯೋಗ ಮಾಡುತ್ತಿರ್ತಕ್ಕಂಥ ಸಾರಿಗೆಗಾಗಿ ಉಪಯೋಗಿಸ್ತಿರ್ತಕ್ಕಂಥ ವಾಹನಗಳು ನಮ್ಮ ಜೊತೆಗೆ ಶಾಶ್ವತವಾಗಿ ಬರುವುದಿಲ್ಲ. ಪಶುವಷ್ಟೇ ಗೋಷ್ಠೆ. ಆಮೇಲೆ ಹೇಳಿದ್ರು ಭಾರ್ಯ ಗೃಹದ್ವಾರೆ, ಪ್ರೀತಿಯ ಹೆಂಡತಿ ವಿವಾಹವಾದಾಗಿನಿಂದ ಹಿಡ್ಕೊಂಡು ಅಂತಿಮ ಉಸಿರಿರೋ ತನಕ ಕೈಗೆ ಕೈ ಹಾಕಿ ನಿನಗೆ ಜೊತೆಯಾಗಿ ನಿಲ್ತೀನಿ ಅನ್ನುವಂಥ ಹೆಂಡತಿಯೂ ಕೂಡ ಪ್ರಾಣ ಇರೋ ತನಕ ಮಾತ್ರ ನಮ್ಮ ಜೊತೆಯಾಗಿ ಇರ್ತಾಳೆ ಸರ್. ಪ್ರಾಣ ಪಕ್ಷಿ ಹಾರಿ ಹೋಯಿತು ಅಂತಂದ್ರೆ ಹೆಂಡತಿಯು ಕೂಡ ದ್ವಾರ ಬಾಗಿಲಿನ ತನಕ ಬಂದು ನಮಗೆ ವಿದಾಯ ಹೇಳಬಹುದೇ ವಿನ ಆಕೆಯು ಕೂಡ ನಮ್ಮ ಜೊತೆಗೆ ಬರುವುದಿಲ್ಲ, ಆಕೆಯು ಕೂಡ ನಮ್ಮ ಜೊತೆಗೆ ಬರುವುದಿಲ್ಲ ಅಂತ. ಅದಕ್ಕೆ ಹೇಳಿದ್ರು ಭಾರ್ಯ ಗೃಹದ್ವಾರೆ ಜನಾಹ ಸ್ಮಶಾನೆ. ಜನರು ಬಂಧು ಬಳಗದವರು, ಗ್ರಾಮಸ್ಥರು, ಹಿರಿಯರು, ಸ್ನೇಹಿತರು ಇವರು ಕೂಡ ನಮಗೆ ಸ್ಮಶಾನದ ತನಕ ಬಂದು ವಿದಾಯ ಹೇಳಬಹುದೇ ವಿನ ಇವರು ಕೂಡ ಜೊತೆಯಾಗಿ ನಮ್ಮ ಜೊತೆಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು. ಹೇಗೆ ತಾಯಿಯ ಗರ್ಭದಿಂದ ಮನುಷ್ಯ ಬಂದಿದನೋ ಅದೇ ರೀತಿಯಾಗಿ ಭೂಮಿಯನ್ನ ಬಿಟ್ಟು ನಿರ್ಗಮಿಸಬೇಕಾಗತ್ತೆ ಅನ್ನುವಂಥ ಒಂದು ತಾತ್ಪರ್ಯ. ಆಮೇಲೆ ಹೇಳಿದ್ರು ಸರ್, ದೇಹಾಶ್ಚಿತಾಯಾಮ್, ಈ ದೇಹವು ಕೂಡ ಶಾಶ್ವತವಾಗಿ ಇರುವಂತದ್ದಲ್ಲ ಸರ್. ಇದು ಕೂಡ ಅಸ್ತಿತ್ವವೇ ಇರದ ಜಗತ್ತಿಗೆ ಅಸ್ತಿತ್ವನೇ ಇರಲಿಲ್ಲ ಸರ್. ನಾವು ಹೇಗೆ ಬಂದಿವಿ ಅನ್ನುವಂಥದ್ದೇ ಗೊತ್ತಿಲ್ಲ. ಆಧಾರವಾಗಿ ಇಟ್ಕೊಂಡೇ ಈ ಭೂಮಿಗೆ ಬರಲಿಲ್ಲ ಅಂತಂದ ಬಳಿಕ ಈ ಶರೀರ, ಈ ದೇಹ, ಈ ಘಟ ಇದು ಕೂಡ ನಮ್ಮದಲ್ಲ. ಇದು ಕೂಡ ಪಂಚಮಹಾಭೂತಗಳಿಂದ ಸೃಷ್ಟಿಯಾಗಿರ್ತಕ್ಕಂಥದ್ದು ಈ ದೇಹ. ಈ ದೇಹವು ಕೂಡ ಶಾಶ್ವತವಾಗಿ ನಮ್ಮ ಜೊತೆಗೆ ಬರುವುದಿಲ್ಲ. ಇದು ಚಿತೆಗೆ ಅರ್ಪಣೆಯಾಗತ್ತೆ, ಚಿತೆಗೆ ಅರ್ಪಣೆಯಾಗತ್ತೆ. ಇಸ್ಲಾಂ ಧರ್ಮದಲ್ಲಿ ಹುಟ್ಟಿದ್ದ ಅಂತಂದ್ರೆ ಮಣ್ಣಿನ ಖಯಾದೊಳಗಡೆ ಮಣ್ಣಲ್ಲಿ ಮಣ್ಣಾಗಿ ಹೋಗುತ್ತೆ. ಇದು ಕೂಡ ಶಾಶ್ವತವಾಗಿ ನಮ್ಮ ಜೊತೆಗೆ ಬರುವುದಿಲ್ಲ. ಅದಕ್ಕೆ ಹೇಳಿದ್ರು ದೇಹಾಶ್ಚಿತಾಯಾಮ್. ಆಮೇಲೆ ಹೇಳಿದ್ರು ಪರಲೋಕ ಮಾರ್ಗೆ ಕರ್ಮಾಣಿ ಗೋ ಗಚ್ಚತಿ ಜೀವ ಏಕಃ ಅಂಥೇಳಿ. ಈ ಲೋಕವನ್ನ ಬಿಟ್ಟು ಪರಲೋಕಕ್ಕೆ ನಾವು ಹೊರಟ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಶಾಶ್ವತವಾಗಿ ಬರುವಂಥದ್ದು ನಮ್ಮ ಕರ್ಮಗಳು ವಿನಃ ಬೇರೆ ಯಾವ ವಸ್ತುಗಳು ಕೂಡ ನಮ್ಮ ಜೊತೆಗೆ ಬರುವುದಿಲ್ಲ ಅಂತೇಳಿ ಹೇಳಿದ್ರು. ಅದಕ್ಕೆ ಹೇಳಿದ್ರು, ಒಬ್ಬ ಮನುಷ್ಯ ಪಾಪ ಮಾಡಿದ್ದ ಅಂತಂದ್ರೆ ಆತನ ಜೊತೆಗೆ ಪಾಪವೇ ಶಾಶ್ವತವಾಗಿ ಬರುತ್ತೆ. ಪುಣ್ಯ ಮಾಡಿದ್ದ ಅಂತಂದ್ರೆ ಆ ಪುಣ್ಯವೇ ಆತನ ಜೊತೆಯಾಗಿ ನಿಲ್ಲತ್ತೆ. ಆ ಪುಣ್ಯ, ಆ ಪಾಪ ಮನುಷ್ಯನಿಗೆ ಭೂಮಿಯ ಮೇಲೆಯೂ ಜೊತೆಯಾಗಿರುತ್ತೆ. ಸತ್ತ ನಂತರ ಪರಲೋಕದಲ್ಲಿಯೂ ಕೂಡ ಜೊತೆಯಾಗಿ ನಮ್ಮ ಜೊತೆಗೆ ಬರ್ತವೆ. ನಾವು ಸಂಪಾದನೆ ಮಾಡಿರುವಂತಹ ಬಂಗಲೆಗಳು, ನಾವು ಸಂಪಾದನೆ ಮಾಡಿರ್ತಕ್ಕಂಥ ಆಯುಷಾರಾಮಿ ಗಾಡಿಗಳು, ಹಣ, ಅಂತಸ್ತು, ಬಂಗಾರ, ವಜ್ರ, ವೈಡೂರ್ಯ ಇವು ಯಾವುದು ಕೂಡ ಶಾಶ್ವತವಾಗಿ ನಮ್ಮ ಜೊತೆಗೆ ಬರುವುದಿಲ್ಲ ಅನ್ನುವಂಥ ಒಂದು ತಾತ್ಪರ್ಯದಲ್ಲಿ ಎಷ್ಟು ಸುಂದರವಾಗಿ ಜನರಿಗೆ ಮನಮುಟ್ಟುವ ಹಾಗೆ ವಚನಗಳ ಮುಖಾಂತರವಾಗಿ ಅವರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಅದಕ್ಕೆ ಹೇಳಿದ್ರು ಸರ್, ಸತಿ ಸುತ ಹಿತರು ನಿಜವೆಂದು ನೆರೆನಂಬಿ ಕೆಡದಿರು ಮಂದ ಮನುಜ ಅಂತೇಳಿ. ಇವರು ಯಾರು ಕೂಡ ಶಾಶ್ವತವಾಗಿ ಬರುವುದಿಲ್ಲ. ಭೂಮಿಯ ಮೇಲೆ ಕೇವಲ ಇವರು ಪಾತ್ರಗಳನ್ನು ನಿಭಾಯಿಸ್ತಾರೆ ಹೊರತು ಶಾಶ್ವತವಾಗಿ ನಿಮ್ಮ ಜೊತೆಗೆ ಬರ್ಲಿಕ್ಕೆ ಆಗುವುದಿಲ್ಲ. ಹಾಗಾಗಿ ಇನ್ನೊಂದು ಕನ್ನಡ ನಾಡಿನ ಶ್ರೇಷ್ಠ ತತ್ವಜ್ಞಾನಿಗಳು ಸರ್ ಅಂತಿಮವಾಗಿ ಈ ಮಾತನ್ನ ಹೇಳಿ ನನ್ನ ಮಾತಿಗೆ ನಾನು ವಿದಾಯವನ್ನು ಕೊಡ್ತೀನಿ. ಮೌಳಿಗೆಯ ಮಾರಯ್ಯ ಅಂತ ಹೇಳಿ ತಿಳ್ಕೊಂಡು ಜಮ್ಮು ಕಾಶ್ಮೀರದ ಒಬ್ಬ ರಾಜ ಸರ್, ಕರ್ನಾಟಕ ರಾಜ್ಯದಲ್ಲಿ ಆಗುವಂತಹ ಒಂದು ವಚನ ಸಾಹಿತ್ಯಕ್ಕೆ ಪ್ರೇರೇಪಿತಗೊಂಡು ರಾಜ ಪದವಿಯನ್ನ ಬಿಟ್ಟು ಕರ್ನಾಟಕಕ್ಕೆ ಬಂದು ಕರ್ನಾಟಕದಲ್ಲಿ ಹೆಂಡತಿಯೊಂದಿಗೆ ಕಟ್ಟಿಗೆಯನ್ನ ಕಡೆದು ಸಂಸಾರವನ್ನ ಸಾಗಿಸುವಂತಹ ಒಬ್ಬ ವ್ಯಕ್ತಿ ಕನ್ನಡವನ್ನ ಕಲಿತು ಒಂದು ಸುಂದರವಾಗಿರ್ತಕ್ಕಂಥ ವಚನವನ್ನ ಬರೀತಾನೆ. ಎಷ್ಟು ಸುಂದರವಾಗಿರ್ತಕ್ಕಂಥ ವಚನ ಅಂತಂದ್ರೆ ಸರ್ ಅದು ನೀವು ಕೇಳಬೇಕು. ಅವ್ರು ಹೇಳ್ತಾರೆ, ಆನೆ ಕುದುರೆ ಬಂಡಿ ಭಾಂಡಾರವಿರ್ದಡೆಯನು ತಾನುಂಬುವುದು ಪಡಿಯಕ್ಕಿ, ಕುಡಿಯುವುದು ಒಂದಾವಿನ ಹಾಲು ಮಲಗುವುದು ಅರ್ಧ ಮಂಚ, ಈ ಹೊರಳಿಲ್ಲದ ಸಿರಿಯನ್ನ ನೆಚ್ಚಿ ಕಡಬೇಡ ಮನುಜ. ಸತ್ತ ನಂತರ ಒಡಲು ಭೂಮಿಯ ಸಂಘ, ಒಡವೆ ತಾನೇ ನಪ್ಪುವುದು, ಕೈ ಹಿಡಿದ ಮಡದಿ ಪರರ ಸಂಘ.
ಸಾವಿನ ಸಂಗಡ ವಾರು ಇಲ್ಲ ನಿ ಕಳಂಕ ಚೆನ್ನ ಮಲ್ಲಿಕಾರ್ಜುನ ಅಂತ ಹೇಳಿ ಬರೀತಾರೆ. ಅವ್ರು ಹೇಳ್ತಾರೆ, ಆನೆ ಕುದುರೆ ಬಂಡಿ ಭಂಡಾರ ಬಿರ್ದಡೇನು. ಒಬ್ಬ ಮನುಷ್ಯ, ಒಬ್ಬ ಸಾಮ್ರಾಜ್ಯದಲ್ಲಿ ಒಬ್ಬ ರಾಜ ಎಷ್ಟೇ ಆನೆ ಕುದುರೆ ಬಂಡಿ ಭಂಡಾರಗಳನ್ನ ಆತ ಸಂಪಾದನೆ ಮಾಡಿದ್ರು ಕೂಡ ಅದು ಶಾಶ್ವತವಾಗಿ ಚಿರಯುವಾಗಿ ಆತನ ಜೊತೆಗೆ ಇರುವುದಿಲ್ಲ. ಅವು ಕೂಡ ಶಾಶ್ವತವಾಗಿರತಕ್ಕಂಥದ್ದಲ್ಲ. ಆನೆ ಕುದುರೆ ಬಂಡಿ ಭಂಡಾರ ಬಿರ್ದಡೇನು ತಾನುಂಬುವುದು ಪಡಿಯಕ್ಕಿ. ಒಬ್ಬ ಮನುಷ್ಯ ಹಿಡಿಯಷ್ಟು ಆಗುವಷ್ಟು ಅನ್ನವನ್ನ, ಅಕ್ಕಿಯನ್ನ ಮಾತ್ರ ಸೇವನೆ ಮಾಡಬಹುದು, ಅದಕ್ಕಿಂತ ಜಾಸ್ತಿ ಆತನಿಗೆ ಉಣ್ಲಿಕ್ಕೆ ಆಗುದಿಲ್ಲ ಅನ್ನುವಂಥ ಒಂದು ತಾತ್ಪರ್ಯ. ಆಮೇಲೆ ಹೇಳಿದ್ರು, ಆನೆ ಕುದುರೆ ಬಂಡಿ ಭಂಡಾರ ಬಿರ್ದಡೇನು ತಾನುಂಬುವುದು ಪಡಿಯಕ್ಕಿ, ಕುಡಿಯುವುದು ಒಂದಾವಿನ ಹಾಲು. ಒಂದು ಸಾಮ್ರಾಜ್ಯದಲ್ಲಿ ಒಬ್ಬ ಧನಿಕ, ಒಬ್ಬ ರಾಜ, ಒಬ್ಬ ಶ್ರೀಮಂತ ಎಷ್ಟೇ ಹಸುಗಳನ್ನ ಸಾಕಿದ್ರು ಕೂಡ ಆತ ಕುಡಿಯುವುದು ಮಾತ್ರ ಒಂದೇ ಒಂದು ಆಕಳಿನ ಹಾಲನ್ನ, ಒಂದು ಲೋಟ ಹಾಲನ್ನ ಕುಡಿಬಹುದೇ ವಿನ ಅದಕ್ಕಿಂತ ಹೆಚ್ಚಿಗೆ ಆತನಿಗೆ ಸೇವನೆ ಮಾಡ್ಲಿಕ್ಕೆ ಆಗುವುದಿಲ್ಲ ಅನ್ನುವಂಥ ಒಂದು ತಾತ್ಪರ್ಯ. ಆಮೇಲೆ ಹೇಳಿದ್ರು, ಕುಡಿಯುವುದು ಒಂದಾವಿನ ಹಾಲು, ಮಲಗುವುದರ್ಧ ಮಂಚ. ಮಲಗುವುದರ್ಧ ಮಂಚ ಅಂತಂದ್ರೆ ಒಬ್ಬ ರಾಜ, ಒಬ್ಬ ಶ್ರೀಮಂತ, ಒಬ್ಬ ಧನಿಕ ಎಷ್ಟೇ ಕೋಣೆಗಳನ್ನ ಆತ ನಿರ್ಮಾಣ ಮಾಡಿಕೊಂಡ್ರು ಕೂಡ, ನೂರಾರು ಕೋಣೆಗಳನ್ನ ನಿರ್ಮಾಣ ಮಾಡಿಕೊಂಡ್ರು ಕೂಡ ಒಂದೇ ಒಂದು ರೂಮಿನೊಳಗಡೆ ಒಂದೇ ಒಂದು ಮಂಚದ ಮೇಲೆ, ಅದು ಅರ್ಧ ಮಂಚದ ಮೇಲೆ ಮಲಗಲಿಕ್ಕೆ ಆಗ್ತದೆ ವಿನಃ ಸಂಪೂರ್ಣವಾಗಿ ಆ ರೂಮಿನ ಸ್ವಾದವನ್ನು ಆಸ್ವಾದಿಸ್ಲಿಕ್ಕೆ ಆಗುವುದಿಲ್ಲ ಅಂತ. ಅದಕ್ಕೆ ಹೇಳಿದ್ರು, ಕುಡಿಯುವುದು ಒಂದಾವಿನ ಹಾಲು, ಮಲಗುವುದು ಅರ್ಧ ಮಂಚ, ಈ ಹುರುಳಿಲ್ಲದ ಸಿರಿಯನ್ನ ನೆಚ್ಚಿ ನೀ ಕೆಡಬೇಡ. ಇದಕ್ಕೆ ನೆಚ್ಚಿ ಕೆಡ್ಲಿಕ್ಕೆ ಹೋಗ್ಬೇಡ. ಆಮೇಲೆ ಹೇಳಿದ್ರು, ಸತ್ತ ನಂತರ ಒಡಲು ಭೂಮಿಯ ಸಂಘ. ಇರುವ ತನಕ ಈ ಪ್ರಾಣ ಪಕ್ಷಿ ಆತ್ಮ ಅನ್ನುವಂಥದ್ದು ಮನುಷ್ಯನ ಶರೀರದಲ್ಲಿ ಇರುವ ತನಕ ಮಾತ್ರ ಎಲ್ಲದಕ್ಕೂ ಕೂಡ ಬೆಲೆ ಇದೆ. ಪ್ರಾಣ ಪಕ್ಷಿ ಶರೀರದಿಂದ ಹಾರಿ ಹೋಯಿತು ಅಂತಂದ್ರೆ ಈ ಘಟನೂ ಕೂಡ ಶಾಶ್ವತವಾಗಿ ಉಳಿಯುವುದಿಲ್ಲ. ಈ ಒಡಲು ಭೂಮಿಯ ಸಂಘ, ಭೂಮಿಯ ಪಾಲಾಗಿಬಿಡುತ್ತದೆ, ಪಂಚಮಹಾಭೂತಗಳ ಪಾಲಾಗಿಬಿಡುತ್ತದೆ. ಸತ್ತ ನಂತರ ಒಡಲು ಭೂಮಿಯ ಸಂಘ, ಒಡವೆ ತಾನೇ ನಪ್ಪುವುದು. ಒಬ್ಬ ಸಾಮ್ರಾಜ್ಯದಲ್ಲಿ ಒಬ್ಬ ರಾಜನಾಗಿರ್ತಕ್ಕಂಥವನು, ಒಬ್ಬ ಶ್ರೀಮಂತನಾಗಿರ್ತಕ್ಕಂಥ ವ್ಯಕ್ತಿಯ ಶರೀರದ ಮೇಲೆ ಇರುವಂತ ಬಂಗಾರ, ವಜ್ರ, ವೈಡೂರ್ಯ ಇವು ಕೂಡ ಸತ್ತ ಬಳಿಕ ಯಾರ ಪಾಲಾಗ್ತಾವ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಏನ್ ಹೆಂಡ್ರ ಮಕ್ಕಳು ಪಾಲಾಗ್ತಾವೋ ಗೊತ್ತಾಗಂಗಿಲ್ಲ, ಏನ್ ಹೆಂಡತಿ ಮಕ್ಕಳು ಪಾಲಾಗ್ತಾವೋ ಗೊತ್ತಿಲ್ಲ, ಏನು ಮುಂದೆ ಕೂತ ಅಳೋರ್ ಪಾಲಾಗ್ತದೆ ಗೊತ್ತಿಲ್ಲ, ಏನ ಜನತೆಯ ಪಾಲಾಗ್ತದೆ ಗೊತ್ತಿಲ್ಲ, ಆ ವಜ್ರ ವೈಡೂರಕ್ಕೆ ಗೊತ್ತಿಲ್ಲ ನಾ ಸತ್ತ ಬಳಿಕ ಯಾರ ಪಾಲಾಗ್ತೀನಿ ಅಂತ. ಹಾಗಾಗಿ ಇದಕ್ಕೂ ಕೂಡ ನೆಚ್ಚಿ ನಾವು ಕೆಡಬಾರದು. ಒಡವೆ ತಾನೇ ನಪ್ಪು, ಕೈ ಹಿಡಿದ ಮಡದಿ ಪರರ ಸಂಘ. ಇರುವ ತನಕ ಶರೀರದಲ್ಲಿ ಆತ್ಮ ಇರುವ ತನಕ ಹೆಂಡತಿ ಜೊತೆಯಾಗಿರ್ತಾಳೆ ಸರ್. ಈ ಶರೀರದಿಂದ ಆತ್ಮ ಅನ್ನುವಂಥದ್ದು ಹಾರಿ ಹೋಯ್ತು ಅಂತಂದ್ರೆ ಹೆಂಡತಿಯು ಕೂಡ ಸ್ವಲ್ಪ ದಿನದಲ್ಲಿ ಎಲ್ಲವನ್ನು ಮರಿತಾಳೆ, ಮತ್ತೆ ಪರಪುರುಷನ ಜೊತೆಗೆ ಆಕೆ ಹೊಂದಾಣಿಕೆಯಾಗಿ ಜೀವನವನ್ನು ಸಾಗಿಸ್ತಾಳೆ. ಹಾಗಾಗಿ ಇವೆಲ್ಲವೂ ಕೂಡ ಹೊರಳಿಲ್ಲದ ಒಂದು ಸಿರಿ. ಇವುಗಳನ್ನ ನಾವು ನೆಚ್ಚಿ ಜೀವನವನ್ನ ಮಾಡಬಾರದು, ಇವುಗಳನ್ನ ನೆಚ್ಚಿ ನಾವು ಜೀವನವನ್ನ ಸಾಗಿಸಬಾರದು ಅನ್ನುವಂಥದ್ದು. ಇವು ಏನನ್ನ ನಮಗೆ ಹೇಳಿಕೊಡ್ತವೆ ಅಂತಂದ್ರೆ ಅಧಿಕಾರ, ಅಂತಸ್ತು, ಅಹಂಕಾರ ಇವು ಯಾವುದು ಕೂಡ ಶಾಶ್ವತವಾಗಿರ್ತಕ್ಕಂಥದ್ದಲ್ಲ ಅನ್ನುವಂಥದ್ದು. ಭೂಮಿಯ ಮೇಲೆ ಪ್ರಪಂಚದ ದೃಷ್ಟಿಕೋನದಿಂದ ಒಬ್ಬ ವ್ಯಕ್ತಿ ಶ್ರೀಮಂತ, ಒಬ್ಬ ವ್ಯಕ್ತಿ ಬಡವ, ಒಬ್ಬ ವಿದ್ಯಾವಂತ, ಒಬ್ಬ ಅವಿದ್ಯಾವಂತ, ಇವ ಶ್ರೇಷ್ಠ, ಇವ ಕನಿಷ್ಠ, ಇವ ಉಚ್ಚ ಕುಲದವನು, ಇವ ತುಚ್ಛ ಕುಲದವನು ಅನ್ನುವಂಥದ್ದು ಹೊರತು ಪರಮಾತ್ಮನ ದೃಷ್ಟಿಕೋನದಲ್ಲಿ ಯಾವ ಕೂಡ ಇಲ್ಲ ಸರ್. ಪರಮಾತ್ಮನ ದೃಷ್ಟಿಕೋನದಲ್ಲಿ ನಾವೆಲ್ಲರೂ ಸರಿ ಸಮಾನರಾಗಿರ್ತಕ್ಕಂಥದ್ದು. ಅದಕ್ಕೆ ಹೇಳಿದರು, ಮುಟ್ಟಿನ ಹೊಲೆಯೊಳು ಹುಟ್ಟಿಹುದು ಜಗವೆಲ್ಲ, ಮುಟ್ಟಿನ ಹೊಲೆಯೊಳು ಹುಟ್ಟಿಹುದು ಜಗವೆಲ್ಲ, ಮುಟ್ಟಬೇಡ ಅನ್ನುವವನು ನೀನು ಹುಟ್ಟಿದೆಯೋ ಎಲ್ಲಿಂದ ಸರ್ವಜ್ಞ ಅಂತೇಳಿ. ಮುಟ್ಟಬೇಡ ಅನ್ನುವಂಥವನು ನೀ ಎಲ್ಲಿದಿಂದ ಹುಟ್ಟಿ ಬಂದ್ಯಪ್ಪ ಅಂತ. ಅದಕ್ಕೆ ಹೇಳಿದ್ರು, ಜಾತಿ ಹೀನನ ಮನೆ ಜ್ಯೋತಿತಾಹೀನವೇ, ಜಾತಿ ವಿಜಾತಿಯನ ಬೇಡ, ಜಾತನುಳಿದಾತನೇ ಸರ್ವಜ್ಞ. ಹೆಂಗೆ ಉಳಿಲಿಕ್ಕೆ ಸಾಧ್ಯದ ಸರ್? ಹಾಗಾಗಿ ನಾವು ಮೇಲು ಕೀಳು ಮಾಡದೆ ಸರಿಸಮಾನವಾಗಿ ಎಲ್ಲರನ್ನ ಪ್ರೀತಿಯಿಂದ ಕಾಣಬೇಕು. ಈ ಜೀವನ, ಈ ಶರೀರ ಶಾಶ್ವತವಾಗಿ ಭೂಮಿಯ ಮೇಲೆ ನಾವು ಇರ್ಲಿಕ್ಕೆ ಬಂದವರಲ್ಲ ಸರ್. ಕೇವಲ ಈ ಬದುಕು 3 ದಿನದ ಸಂತೆ ಅಂತೇಳಿ ಸಂತೆಗೆ ಬಂದಿದ್ದೀವಿ ಅಂತಂದ ಬಳಿಕ ಒಬ್ಬ ಪಾದಚಾರಿಯ ಹಾಗೆ, ಒಬ್ಬ ತಿರುಕನ ಹಾಗೆ ನಾವು ಪ್ರಯಾಣ ಬೆಳೆಸ್ಕೊಂಡು ಕರ್ಮಗಳನ್ನು ಸಂಪಾದನೆ ಮಾಡಿಕೊಂಡು ಮರಳಿ ಮತ್ತೆ ಪರಮಾತ್ಮನ ಕಡೆಗೆ ನಾವೆಲ್ಲರೂ ಹೋಗಬೇಕಾಗಿದೆ. ಹಾಗಾಗಿ ನನ್ನ ಆತ್ಮೀಯ ಬಂಧುಗಳೇ, ಈ ಅಧಿಕಾರ ಬಲ, ಜನಬಲ, ಧನಬಲ ಇವು ಯಾವುದು ಕೂಡ ಶಾಶ್ವತವಾಗಿ ನಮ್ಮ ಕಡೆಗೆ ಬರುವಂಥದ್ದಲ್ಲ. ಯಾರಿಗೂ ಕೂಡ ನೋವಾಗದ ರೀತಿಯಲ್ಲಿ ಮಾತು ಮೃದುವಾಗಿರಬೇಕು. ಅದಕ್ಕೆ ಬಸವೇಶ್ವರರು ಹೇಳಿದರು, ಅಯ್ಯ ಎಂದರೆ